ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ. ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ. ಛಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ. ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ. ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ. ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇದರ ಭಾವಾರ್ಥವೇನೆಂದರೆ, ಶರಣರಿಗೆ ಪರ ಸಂಪತ್ತು ಅಂದರೆ ಇನ್ನೊಬ್ಬರ ಸಂಪತ್ತು ಲಪ್ಟಾಯಿಸ್ಕೊಳ್ಳುವುದು, ಇನ್ನೊಬ್ಬರದ್ದು ವಸ್ತು, ಯಾವುದೇ ಒಂದು ವಸ್ತು ಅದು ತಗೊಂಡು ಬಂದು ಮನೆಗೆ ಇಟ್ಕೋಬೇಕು ಎಂಬುದು ಶರಣರಿಗೆ ಅದು ಆಸೆ ಇರಲಿಲ್ಲ. ಶರಣರಿಗೆ ಪರಸಂಪತ್ತು ಒಲ್ಲೆನೆಂಬ ದೃಢ ನಿಶ್ಚಯವಿರುತ್ತದೆ. ಶರಣರಿಗೆ ಪರಸ್ತ್ರೀಯರನ್ನು ಅವರು ತಾಯಿ ಸಮಾನ, ದೇವತೆ ಸಮಾನ ತಿಳಿಯುತ್ತಿದ್ದರು. ಒಲ್ಲೆನೆಂಬ ದೃಢ ನಿಶ್ಚಯವಿರಬೇಕು. ಒಬ್ಬನೇ, ಈಗ ಸತಿಗೆ ಒಬ್ಬನೇ ಗಂಡ, ಹೆಣ್ಣಿಗೆ ಒಬ್ಬನೇ ಗಂಡ ಹೇಗೋ ಮನುಷ್ಯನಿಗೆ ಒಬ್ಬನೇ ದೇವನು. ಒಬ್ಬನೇ ದೇವನೆಂದು ನಂಬಿದ ಶರಣಂಗೆ ಪರದೈವನು ಒಲ್ಲೆನೆಂಬ. ಪರದೈವ ಒಲ್ಲೆನೆಂಬ ಅಂದ್ರೆ ದೇವನು ಒಬ್ಬನೇ ಹನ, ಇನ್ನೊಬ್ಬರದು ಇದು ಯಾತಕ ಬೇಡ. ದೃಢ ಸಂಕಲ್ಪ ಬೇಕು ನಮ್ಗೆ. ಇನ್ನೊಬ್ಬರದು ವಸ್ತು ತೆಗೆದುಕೊಳ್ಳುವುದು, ಪರಸ್ತ್ರೀಯರ ಬಗ್ಗೆ ಇದು ಮಾಡೋದು, ಅದು ಆಮೇಲೆ ದೇವನೊಬ್ಬನೇ ಎಂದು ನಾವು ದೃಢ ಸಂಕಲ್ಪದಿಂದ ಇರುವುದು. ಇದು ಶರಣರ ಪ್ರಸಾದವು ಸತ್ಯವೆಂಬ. ಶರಣರದು ಯಾವುದೇ ಒಂದು ಪ್ರಸಾದ ಕೊಟ್ಟರು ಅದು ಏನು ಅಮೃತಕ್ಕಿಂತ ಸಮಾನವಾಗಿರುತ್ತದೆ. ಈಗ ಉದಾಹರಣೆ, ಹೇಮರೆಡ್ಡಿ ಮಲ್ಲಮ್ಮ ಆಕೆ ಗಂಜಿನೇ ಮಲ್ಲಯ್ಯ ಬಂದು ಹೆಂಗೆ ಇದು ಅಮೃತದ ಅಂತ ಹೇಳಿ ಕುಡಿದು ಹೋಯ್ತಾನಲ್ಲ, ಹಂಗೆ ಶರಣರದು ಪ್ರಸಾದವೇ ಅದು ಸತ್ಯ. ಪ್ರಸಾದವೆಂಬ ದೃಢ ಸಂಕಲ್ಪ ಬೇಕು. ನಮ್ಮ ಕೂಡಲ ಸಂಗಮ ದೇವನು ದೃಢ ಸಂಕಲ್ಪವಿಲ್ಲದವರನ್ನು ನಮ್ಮ ಕೂಡಲ ಸಂಗಮ ದೇವ ಯಾವುದಕ್ಕೂ ಎಲ್ಲದಕ್ಕೂ ನಾವು ದೃಢ ಭಕ್ತಿ ನಿಷ್ಠೆ ಇವೆಲ್ಲ ದೃಢ ಸಂಕಲ್ಪದಿಂದ ಇದ್ದವರಿಗೆ ಮಾತ್ರ ಕೂಡಲ ಸಂಗಮ ದೇವ ಒಲಿತಾನ ಅಂಥೇಳಿ ಇಂದಿನ ಶರಣರು ಹೇಳಿದ್ದಾರೆ.